ಮೊದಲು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನು ಬರೆದಂತ ಪತ್ರಿಕೆಯಿಂದ ಇವತ್ತು ಕೂಡ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಎರಡನೇ ಅಧ್ಯಾಯ 14ನೇ ವಚನದಿಂದ 26ನೇ ವಚನವರೆಗೂ ನಾನು ಓದ್ತಾ ಇದ್ದೇನೆ. ನೀವು ವಾಕ್ಯವನ್ನು ಗಮನಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನದಿಂದ, ನನ್ನ ಸಹೋದರರೇ, ಒಬ್ಬನು ನನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂತ ನಂಬಿಕೆಯು ಅವನನ್ನು ರಕ್ಷಿಸುವುದೋ? ಒಬ್ಬ ಸಹೋದರನಿಗೆ ಇಲ್ಲವೇ ಒಬ್ಬ ಸಹೋದರಿಗೆ ಬಟ್ಟೆಯು ಆ ದಿನದ ಆಹಾರವೂ ಇಲ್ಲದೆ ಇರುವಾಗ ನಿಮ್ಮಲ್ಲಿ ಒಬ್ಬನು ಅವರಿಗೆ ದೇಹಕ್ಕೆ ಬೇಕಾದದ್ದನ್ನು ಕೊಡದೆ ಸಮಾಧಾನದಿಂದ ಹೋಗಿರಿ, ಬೆಂಕಿ ಕಾಯಿಸಿಕೊಳ್ಳಿ, ಹೊಟ್ಟೆ ತುಂಬಿಸಿಕೊಳ್ಳಿ ಎಂದು ಬರೀ ಮಾತು ಹೇಳಿದರೆ ಪ್ರಯೋಜನವೇನು? ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಹೀಗಲ್ಲವಾದರೆ ಒಬ್ಬ ಮನುಷ್ಯನು ನನಗೆ ನಂಬಿಕೆ ಉಂಟು, ನನಗೆ ಕ್ರಿಯೆಗಳುಂಟು, ನಾನು ನನ್ನ ಕ್ರಿಯೆಗಳ ಮುಖಾಂತರ ನಿನ್ನ ನಂಬಿಕೆಯನ್ನು ನಿನಗೆ ತೋರಿಸುತ್ತೇನೆ, ನೀನು ಕ್ರಿಯೆಗಳಿಲ್ಲದೆ ನಿನ್ನ ನಂಬಿಕೆಯನ್ನು ನನಗೆ ತೋರಿಸು ನೋಡೋಣ ಎಂದು ಹೇಳುವನಲ್ಲವೇ? ದೇವರು ಒಬ್ಬನೇ ಎಂದು ನೀನು ನಂಬುವವನು, ಹಾಗೆಯೇ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ. ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತವು ಬೇಕೋ? ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ. ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎನಿಸಲ್ಪಟ್ಟಿತ್ತು ಎಂಬ ಶಾಸ್ತ್ರದ ಮಾತು ಹೀಗೆ ನೆರವೇರಿತು. ಮತ್ತು ದೇವರ ಸ್ನೇಹಿತನೆಂಬ ಹೆಸರು ಅವನಿಗೆ ಉಂಟಾಯಿತು. ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದಲ್ಲವೆಂದು ನೋಡುತ್ತೀರಿ. ಅದೇ ರೀತಿಯಾಗಿ ಸೂಲೆಯಾದ ರಹಾಬಳು ಗೂಢಚಾರರನ್ನು ತನ್ನ ಮನೆಯಲ್ಲಿ ಸೇರಿಸಿಕೊಂಡು ಬೇರೆ ದಾರಿಯಿಂದ ಅವರನ್ನು ಕಳುಹಿಸಿದ್ದರಲ್ಲಿ ಆ ಕ್ರಿಯೆಗಳಿಂದಲೇ ನೀತಿವಂತಲೆಂಬ ನಿರ್ಣಯವನ್ನು ಹೊಂದಿದಳಲ್ಲವೇ? ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ಅನುಗ್ರಹಿಸಿಕೊಡ್ಲಿ. ಪ್ರಿಯರೇ, ನಾವು ಯಾಕೋಬನ ಪತ್ರಿಕೆಯಲ್ಲಿ ನಂಬಿಕೆ ವಿಷಯದಲ್ಲಿ ಚದರಿಸಲ್ಪಟ್ಟಂತ ವಿಶ್ವಾಸಿಗಳನ್ನು ಉದ್ದೇಶಿಸಿ ಯಾಕೋಬನು ಅವರ ಶ್ರಮೆಗಳಿಗೆ ಪರಿಷ್ಕಾರವಾಗಿ ಕೆಲವೊಂದು ದೇವರ ವಾಕ್ಯದ ಸತ್ಯಗಳನ್ನು ಆತನು ವಿವರಿಸಿ ಬರೆದಿದ್ದಾನೆ. ಈ ಕಡೆ ದಿನಗಳಲ್ಲಿ ನಂಬಿಗಸ್ತರಾಗಿರುವಂತ ನಮ್ಮನ್ನು ಕೂಡ ಉದ್ದೇಶಿಸಿ ನಾವು ಕೂಡ ನಂಬಿಕೆಯಲ್ಲಿ ಸ್ಥಿರವಾಗಿರಬೇಕಂತೇಳಿ ಅಭ್ಯಾಸ ಸಂಬಂಧವಾದಂತ ವಿಷಯಗಳನ್ನು ಆಚರಣಾತ್ಮಕವಾಗಿ ನಾವು ಆಚರಿಸಬೇಕಾದಂತ ಆತ್ಮೀಯ ಸಂಗತಿಗಳನ್ನು ಯಾಕೋಬನು ಈ ಪತ್ರಿಕೆಯಲ್ಲಿ ಆತನು ಬರೆದಿಟ್ಟಿದ್ದಾನೆ. ನಾವು ಕಳೆದ ವಾರದಲ್ಲಿ 2ನೇ ಅಧ್ಯಾಯ 1ನೇ ವಚನದಿಂದ 13ನೇ ವಚನದವರೆಗೂ ಪರಿಶುದ್ಧರಲ್ಲಿ ಪಕ್ಷಪಾತವಿರಬಾರದು ಅಂತೇಳಿ ನಾವು ಗಮನಿಸಿದ್ದೇವೆ. ಪಕ್ಷಪಾತವಿದ್ದಾಗ ಅವರು ನಂಬಿಕೆಯಲ್ಲಿ ಸ್ಥಿರವಾಗಿಯೂ ಐಕ್ಯತೆಯಲ್ಲಿ ಬಲವಾಗಿಯೂ ಇರಲಿಕ್ಕೆ ಸಾಧ್ಯವಿಲ್ಲ. ಅವರಲ್ಲೇ ಸಮಸ್ಯೆಗಳಾಗ್ತವೆ, ಅವರೇ ಬಲಹೀನರಾಗ್ತಾರೆ. ಅದಕ್ಕಾಗಿ ಪರಿಶುದ್ಧರಾಗಿರುವಂತ ನಿಮ್ಮಲ್ಲಿ ಪಕ್ಷಪಾತವು ಇರಬಾರದು ಅಂತೇಳಿ ಯಾಕೋಬನು 2ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾನೆ. ಅದರಲ್ಲಿ ನಾವು 3 ವಿಷಯಗಳನ್ನು ಕೇಳಿಸಿಕೊಂಡಿದ್ದೇವೆ. ಒಂದು, ದೇವರಿಗೆ ಪಕ್ಷಪಾತವಿಲ್ಲ. ಯಾವ ವಿಷಯಗಳಲ್ಲಿ? ಭೌತಿಕ ಸಂಬಂಧ ಆಶೀರ್ವಾದಗಳಲ್ಲಿ, ರಕ್ಷಿಸುವಂತ ವಿಚಾರದಲ್ಲಿ, ಪ್ರತಿಫಲ ಕೊಡುವಂತ ವಿಚಾರದಲ್ಲಿ ಆತನು ಯಾರಿಗೂ ಕೂಡ ಪಕ್ಷಪಾತ ತೋರಿಸಲಿಲ್ಲ ಅಂತ. ಮತ್ತು ಎರಡನೇದಾಗಿ ಆತನ ಮಕ್ಕಳಾಗಿರುವಂತ ನಮ್ಮಲ್ಲಿ ಕೂಡ ಪಕ್ಷಪಾತ ಇರಬಾರದು ಅಂತೇಳಿ ನಾವು ಗಮನಿಸಿದ್ದೇವೆ. ಮೂರನೇದಾಗಿ, ಪಕ್ಷಪಾತ ತೋರಿಸುವಂಥದ್ದು ದೇವರ ದೃಷ್ಟಿಯಲ್ಲಿ ಅದು ಪಾಪವಾಗಿದೆ, ಆ ಪಾಪಕ್ಕೆ ಶಿಕ್ಷೆ ಇದೆ ಅಂತೇಳಿ ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಅಂದ್ರೆ ದೇವರು ಆರಿಸಿಕೊಂಡಂತ ಜನರನ್ನು ನಾವು ತಿರಸ್ಕರಿಸುವಾಗ, ದೇವರು ಆರಿಸಿಕೊಂಡಂತ ಬಡವರನ್ನು ನಾವು ಅವಮಾನ ಪಡಿಸಿದಾಗ ದೇವರ ಮನಸ್ಸನ್ನೇ ನಾವು ಅವಮಾನ ಪಡಿಸಿದ ಹಾಗೆ. ಅದಕ್ಕಾಗಿ ಪಕ್ಷಪಾತ ಪಾಪ ಅಂತೇಳಿ ನಾವು ಕಳೆದ ವಾರದಲ್ಲಿ
ನಾವು ವಿಷಯಗಳನ್ನು ಆಲೋಚನೆ ಮಾಡಿದ್ದೇವೆ. ಅವೆಲ್ಲ ಮತ್ತೆ ವಿವರವಾಗಿ ಹೇಳಲಿಕ್ಕೆ ನನ್ನ ಮುಂದೆ ಸಮಯವಿಲ್ಲ. ಆದ್ರೆ ಇಲ್ಲಿ ಯಾಕೋಬನು ಮತ್ತೊಂದು ವಿಷಯವನ್ನು ಪ್ರಸ್ತಾಪಿಸ್ತಾ ಇದೆ. ಎಲ್ಲಾ ವಿಷಯಗಳು ಕೂಡ ವಿಶ್ವಾಸಿಗಳು ಸ್ಥಿರವಾಗಿ ಬಲವಾಗಿ ನಿಲ್ಲಲಿಕ್ಕೆ ಏನು ಬೇಕಾಗಿದೆಯೋ ಆ ವಿಷಯಗಳನ್ನು ಯಾಕೋಬನು ತಿಳಿಸ್ತಾ ಇದ್ದಾನೆ. ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಯೇಸು ಕ್ರಿಸ್ತನು ಬರೋಣಕ್ಕಾಗಿ ನಾವು ಯಾವ ರೀತಿಯಾಗಿ ಸಿದ್ಧರಾಗಿರಬೇಕು, ನಂಬಿಕೆಯಲ್ಲಿ ಬಲವಾಗಿ ನಿಲ್ಲಬೇಕಂತೇಳಿ ಆ ನಂಬಿಕೆಗೆ ತಕ್ಕಂತ ವಿಷಯಗಳನ್ನು ಯಾಕೋಬನು ಆತನು ಬರೆದಿರುವಂತದ್ದು ಈ ಪತ್ರಿಕೆಯಲ್ಲಿ ನಾವು ಗಮನಿಸ್ತೇವೆ. ಈಗ ನಾವು ಓದಿರುವಂತ ಈ ವಚನ ಭಾಗದಲ್ಲಿ 14ನೇ ವಚನದಿಂದ 26ನೇ ವಚನವರೆಗೂ ನಾವು ಓದಿದ್ದೇವೆ. ಆದ್ರೆ ಎಲ್ಲಾ ವಿಷಯಗಳು ಇವತ್ತು ಮಾತ್ರ ಆಲೋಚನೆ ಮಾಡ್ಲಿಕ್ಕೆ ಸಮಯವಿಲ್ಲ. ಕೆಲವೊಂದು ಪರಿಚಯ ಮಾತುಗಳಾಗಿ ಈ ವಾಕ್ಯದ ಕುರಿತಾಗಿ ಕೆಲವೊಂದು ವಿಷಯಗಳನ್ನು ಆಲೋಚನೆ ಮಾಡ್ತೇವೆ. ಕರ್ತನ ಚಿತ್ತವಾದರೆ ಮುಂದಿನ ವಾರದಲ್ಲಿ ಅದನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಪ್ರಿಯರೇ, ನಾವು ಓದಿರುವಂತ ಈ ವಾಕ್ಯ ಭಾಗದಲ್ಲಿ ಪ್ರಾಮುಖ್ಯವಾದಂತ ವಿಷಯ ನಂಬಿಕೆ ಮಾತ್ರವೇ ಸಾಲದು, ನಡತೆಯು ಬೇಕೆಂಬ ಬೋಧೆ ಅಂತೇಳಿ ಇಲ್ಲಿ ಟೈಟಲ್ ಅಲ್ಲಿ ಕೊಟ್ಟಿರುವಂತ ನಾನು. ಒಬ್ಬ ವ್ಯಕ್ತಿಯಲ್ಲಿ ಬರೀ ನಂಬಿಕೆ ಮಾತ್ರ ಇದ್ರೆ ಸಾಕಾಗಲ್ಲ, ಅದಕ್ಕೆ ತಕ್ಕ ನಡತೆ ಇಲ್ಲ ಕ್ರಿಯೆಗಳು ಇರಬೇಕು ಅಂತೇಳಿ ಈ ವಚನಗಳ ಒಂದು ಸಾರಾಂಶವು ಇದಾಗಿದೆ. ಇದರ ಬಗ್ಗೆ ನಾವು ಸ್ವಲ್ಪವಾಗಿ ಆಲೋಚನೆ ಮಾಡ್ಲಿಕ್ಕೆ ಹೋಗ್ತೇವೆ. ಆದ್ರೆ ಮೊದಲು ಒಂದು ಚಿಕ್ಕ ವಿಷಯ ತಿಳಿಸ್ತೇನೆ. ಯಾವ್ದಾದ್ರು ಎರಡು ವಸ್ತುಗಳು ಒಂದಾಗಿದ್ದಾಗ ಅದರಿಂದ ಶ್ರೇಷ್ಠವಾದಂತ ಪ್ರಯೋಜನವನ್ನು ನಾವು ಪಡ್ಕೊಳ್ತೇವೆ. ಯಾವ್ದಾದ್ರು ಒಂದು ವಸ್ತುಗಾಗಲಿ, ಯಾವ್ದಾದ್ರು ಒಂದ್ ಎರಡು ಐಟಮ್ಸ್, ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ನಮ್ಮ ಮೊಬೈಲೇ ಇದೆ. ನಮ್ಮ ಮೊಬೈಲ್ ಇರುವಾಗ ಈ ಬರೀ ಮೊಬೈಲು ಇದ್ರೆ ಸಾಕಾಗಲ್ಲ, ಅದ್ರೊಳಗೆ ಬ್ಯಾಟ್ರಿ ಇರಬೇಕು. ಬ್ಯಾಟ್ರಿ ಇದ್ರೆ ತಾನೇ ಆ ಮೊಬೈಲ್ ಕೆಲಸ ಮಾಡುವುದು. ಬ್ಯಾಟ್ರಿ ಮೊಬೈಲು ಒಟ್ಟಿಗೆ ಇದ್ದಾಗ ಈ ಮೊಬೈಲ್ನಿಂದ ನಮಗೆ ಉಪಯೋಗ ಆಗ್ತದೆ. ಇಲ್ಲ ಮೊಬೈಲ್ ನಲ್ಲಿ ಸಿಮ್ ಕೂಡ ಇರಬೇಕು. ಈಗ ನನ್ನ ಹತ್ರ ದೊಡ್ಡ ಮೊಬೈಲ್ ಇದೆ, ಅದರ ಸಿಮ್ ಇಲ್ಲದಿದ್ರೆ ಅದು ಡೆಡ್ ಆಗ್ತದೆ, ಬ್ಯಾಟ್ರಿ ಇಲ್ಲದಿದ್ರೆ ಡೆಡ್ ಆಗ್ತದೆ. ಅದಕ್ಕಾಗಿ ಅವೆರಡು ಒಟ್ಟಾಗಿದ್ದಾಗ, ಅವೆರಡು ಜೋಡಿಸಲ್ಪಟ್ಟಾಗ ಏನಾಗ್ತದೆ, ಅದರಿಂದ ನಮಗೆ ಪ್ರಯೋಜನವಾಗ್ತದೆ. ಮತ್ತಿನ್ನೊಂದು ಎಕ್ಸಾಂಪಲ್, ಕರೆಂಟ್ ಇದೆ. ಕರೆಂಟು ನಾವು ತುಂಬಾ ದೊಡ್ಡ ದೊಡ್ಡ ಬಲ್ಬ್ ತಂದಿಟ್ಟುಕೊಂಡು ಅದಕ್ಕೆ ಕನೆಕ್ಷನ್ ಕೊಡದೇ ಇದ್ದರೆ ಎಷ್ಟು ದೊಡ್ಡ ಬಲ್ಬ್ ಇದ್ರೂ ಪ್ರಯೋಜನವಿಲ್ಲ. ಅದಕ್ಕಾಗಿ ಈ ಬಲ್ಬ್ಗೂ ಈ ಕರೆಂಟ್ ವೈರಿಗೂ ಜಾಯಿಂಟ್ ಇರಬೇಕು. ಆ ಕರೆಂಟು ಅದು ಸಪ್ಲೈ ಆಗ್ತಾ ಇದ್ದಾಗ ನಮಗೆ ಬೇಕಾದಂತ ಬೆಳಕು ಸಿಗ್ತದೆ. ಇವೆರಡು ಜೋಡಿಸಿದಾಗ, ಇವೆರಡು ಒಟ್ಟಾದಾಗ ನಮಗೆ ಪ್ರಯೋಜನವಾಗ್ತದೆ ಅಂತೇಳಿ ನಾವು ಗಮನಿಸ್ತೇವೆ. ಮತ್ತೆ ಇನ್ನು ವಾಹನಗಳು, ಒಂದು ಕಾರು, ಬೈಕ್, ಅದರಲ್ಲಿ ಇಂಜಿನ್ ಬೇಕೇ ಬೇಕು. ಬರೀ ಕಾರ್ ಇಟ್ಟುಕೊಂಡು ನನ್ನ ಹತ್ರ ಒಳ್ಳೆ ಕಾರ್ ಇದೆ ಅಂದ್ರೆ ಆಗಲ್ಲ, ಅದು ಪ್ರಯೋಜನಕ್ಕೆ ಬರುವುದಿಲ್ಲ. ಅದಕ್ಕೆ ತಕ್ಕಂಗ ಇಂಜಿನ್ಗಳು ಕರೆಕ್ಟ್ ಇರಬೇಕು. ಇಂಜಿನ್ ಅದ್ರ ಜೊತೆಯಲ್ಲಿ ಜೋಡಿಸಲ್ಪಟ್ಟಿರ್ಬೇಕು. ಇಂಜಿನ್ ಬೇರೆ ಕಾರು ಬೇರೆ ಇದ್ರೆ ಅದರಿಂದ ಯಾವ ಪ್ರಯೋಜನವಾಗುವಲ್ಲ. ಅದಕ್ಕೆ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು, ಎರಡು ವಸ್ತುಗಳನ್ನು ಜೋಡಿಸಿದಾಗ, ಈ ಮೊಬೈಲ್ ಬ್ಯಾಟ್ರಿ ಆಗಿರ್ಬೋದು, ಕರೆಂಟ್ ಲೈಟ್ ಬಲ್ಬ್ ಆಗಿರ್ಬೋದು, ವಾಹನ ಇಂಜಿನ್ ಆಗಿರ್ಬೋದು, ಇವು ಜೋಡಿಸಿದಾಗಲೂ ಮಾತ್ರ, ಒಟ್ಟಾಗಿದ್ದಾಗಲೂ ಮಾತ್ರ ನಮಗೆ ತುಂಬಾ ಪ್ರಯೋಜನವು ಪ್ರತಿಫಲವು ನಮ್ಗೆ ಸಿಗ್ತದೆ. ಒಂದು ವೇಳೆ ಅವುಗಳನ್ನು ಬಿಡಿಸಿದ್ರೆ, ಮೊಬೈಲ್ ಇಂದ ಬ್ಯಾಟ್ರಿ ಅಂತ ತೆಗೆದ್ರೆ ಏನಾಗ್ತದೆ, ಡೆಡ್. ಅದರಿಂದ ಏನು ಪ್ರಯೋಜನ ಆಗುದಿಲ್ಲ. ಬಲ್ಬು ವೈರನ್ನು ಕಟ್ ಮಾಡಿ ಬೇರೆ ಮಾಡಿದ್ರೆ ಯಾವ ಪ್ರಯೋಜನ ಬೆಳಕು ಬರುವುದಿಲ್ಲ. ವಾಹನ ಕೂಡ ಅಷ್ಟೇ, ಇಂಜಿನ್ ಸಪರೇಟ್ ಮಾಡಿದ್ರೆ, ಬೇರೆ ಇಂಜಿನ್ ಹಾಕಿದ್ರೆ ಅದರಿಂದ ಪ್ರಯೋಜನವಾಗುವುದು. ಅದಕ್ಕಾಗಿ ನಾನು ಹೇಳಿಕ್ಕೆ ಇಷ್ಟಪಟ್ಟಿದ್ದು, ಎರಡು ವಸ್ತುಗಳು ಇಲ್ಲ ಎರಡು ವಾಹನಗಳು ಒಂದಾದಾಗ ಅದರಿಂದ ಒಂದು ಶ್ರೇಷ್ಠವಾದಂತ ಪ್ರತಿಫಲ ಪ್ರಯೋಜನವು ನಮ್ಗೆ ಆಗ್ತದೆ. ಇಲ್ಲಿ ಯಾಕೋಬನು ಅದನ್ನೇ ತಿಳಿಸ್ತಾ ಇದ್ದಾನೆ. ಈಗ ನಂಬಿಕೆ, ಆ ನಂಬಿಕೆ ತಕ್ಕಂಗ ಕ್ರಿಯೆಗಳಿದ್ದರೆ ಅದರಿಂದ ನಮಗೆ ಪ್ರಯೋಜನವಾಗ್ತದೆ, ಅದರಿಂದ ನಾವು ಬಲ ಹೊಂದುತ್ತೇವೆ. ಬರೀ ನನಗೆ ನಂಬಿಕೆ ಮಾತ್ರ ಇದೆ, ನಾನು ಕ್ರಿಯೆಗಳಲ್ಲಿ ಏನು ತೋರಿಸದೇ ಇದ್ರೆ ಆ ನಂಬಿಕೆ ಎಂತ ನಂಬಿಕೆ ಅಂತೆ, ಅದು ಸತ್ತಂತ ನಂಬಿಕೆ ಅಂತ. ಅದಕ್ಕಾಗಿ ಇಲ್ಲಿ ಯಾಕೋಬನು ನಂಬಿಕೆ ಮಾತ್ರವೇ ಸಾಲದು, ನಡತೆಯು ಬೇಕು, ಎಲ್ಲ ಕ್ರಿಯೆಗಳು ಬೇಕು ಅಂತೇಳಿ ಯಾಕೋಬನು ಇಲ್ಲಿ ತಿಳಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸಿ. ನಾನು ಇವತ್ತು ಇದರ ಒಂದು ಪರಿಚಯ, ಈ ವಾಕ್ಯದಲ್ಲಿರುವಂತ ಒಂದು ಅಪಾಯದ ಬಗ್ಗೆ ನಾನು ತಿಳಿಸಿ, ಮುಂದಿನ ವಾರದಲ್ಲಿ ಯಾಕೋಬನು ತಿಳಿಸುವಂತ ವಿಷಯಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ತೇನೆ. ಏನು ಅಪಾಯ ಅಂತಂದ್ರೆ, ಇಲ್ಲಿ 14ನೇ ವಚನದಲ್ಲಿ, ನಾವು ಸಹೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂತ ನಂಬಿಕೆಯು ಅವನನ್ನು ರಕ್ಷಿಸುವುದೋ? ಅಂದ್ರೆ ಇವತ್ತು ಅನೇಕ ತಪ್ಪಾದಂತ ಬೋಧನೆಗಳು ಲೋಕದಲ್ಲಿದ್ದಾವೆ, ಅದನ್ನ ನಾನು ಹೇಳ್ತೇನೆ. ಅಂದ್ರೆ ಒಬ್ಬ ವ್ಯಕ್ತಿ ರಕ್ಷಿಸಲ್ಪಡಬೇಕಾದ್ರೆ ಅವನಿಗೆ ತಕ್ಕ ಕ್ರಿಯೆಗಳು ಬೇಕು ಅಂತೇಳಿ ಬೋಧಿಸುವಂತ ತಪ್ಪಾದಂತ ಬೋಧನೆಗಳು ಲೋಕದಲ್ಲಿದ್ದಾವೆ. ಅದರ ಬಗ್ಗೆ ನಾನು ಮುಂದೆ ಬರ್ತೇನೆ. ಅದಕ್ಕಾಗಿ
ನಂಬಿಕೆ ಮತ್ತು ಕ್ರಿಯೆ ಮತ್ತು ರಕ್ಷಣೆ ಅನ್ನುವಂಥ ವಿಚಾರದಲ್ಲಿ ಇವತ್ತು ಲೋಕದಲ್ಲಿ ತುಂಬಾ ಜನರಲ್ಲಿ ಒಂದು ಗಲಿಬಿಲಿ ಉಂಟಾಗಿರುವಂತದ್ದು ನಾವು ವಾಕ್ಯದಲ್ಲಿ ಗಮನಿಸ್ತೇವೆ. ಅಪೊಸ್ತಲನಾದ ಪೌಲನು ಕೂಡ ಹೇಳ್ಬೇಕಾದ್ರೆ ಎಫೆಸ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ ಒಂದು ಮಾತು ನಾವು ಓದ್ಕೊಳ್ಳೋಣ. 2ನೇ ಅಧ್ಯಾಯ 8ನೇ ವಚನದಲ್ಲಿ, ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದದ್ರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಇಲ್ಲಿ ಪೌಲನು ತಿಳಿಸಿದ್ದು ಪುಣ್ಯ ಕ್ರಿಯೆಗಳಿಂದ, ಅಂದ್ರೆ ಕೆಲವೊಂದು ಕಾರ್ಯಗಳಿಂದ, ಕರ್ಮಗಳಿಂದ, ಕ್ರಿಯೆಗಳಿಂದ ರಕ್ಷಣೆ ಆಗುವುದಿಲ್ಲ. ರಕ್ಷಣೆ ನಂಬಿಕೆಯಿಂದ ಆಗ್ತದೆ ಅಂತ ಹೇಳಿ ಅಪೊಸ್ತಲನಾದ ಪೌಲನು ತನ್ನ ಪತ್ರಿಕೆಯಲ್ಲಿ ಬರೆದಿದ್ದಾನೆ. ಇಲ್ಲಿ ಯಾಕೋಬನು ಹೇಳುವಂಥದ್ದು ಕ್ರಿಯೆಗಳು ಅವನ ರಕ್ಷಿಸ್ತವು ಅಂತೇಳಿ. ಅದಕ್ಕಾಗಿ ಈ ವಾಕ್ಯವನ್ನು ಇಟ್ಟುಕೊಂಡು ಅನೇಕ ಜನರು ತಪ್ಪಾಗಿ ಬೋಧಿಸುವಂತವ್ರು, ನೀವು ನಂಬಿಕೆ ಇಟ್ಟು ಸಾಕಾಗಲ್ಲ, ನೀವು ಕೆಲವೊಂದು ಕಾರ್ಯಗಳು ಮಾಡಿದ್ರೆ ಮಾತ್ರ ನಿಮ್ಗೆ ರಕ್ಷಣೆ ಆಗ್ತದೆ ಅಂತೇಳಿ. ಆಗಿನ ಕಾಲದಲ್ಲಿ ಗಲತಿ ಸಭೆಯಲ್ಲಿ ತಪ್ಪಾದಂತ ದುರ್ಬೋಧನೆ ಉಂಟು. ನೀವು ಬರೀ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟು ಸಾಕಾಗಲ್ಲ, ಧರ್ಮಶಾಸ್ತ್ರ ಸಂಬಂಧವಾದಂತ ಕ್ರಿಯೆಗಳನ್ನು ನೀವು ಮಾಡಬೇಕು, ಸುನ್ನತಿ ಮಾಡಿಸ್ಕೊಳ್ಬೇಕು, ಆಗ್ಲೇ ನೀವು ರಕ್ಷಿಸಲ್ಪಡ್ತೀರ ಅಂತೇಳಿ ಈ ರೀತಿಯಾದಂತ ವಾಕ್ಯಗಳನ್ನು ಅವರು ತಪ್ಪಾಗಿ ಅರ್ಥ ಮಾಡಿಕೊಂಡು ತಪ್ಪಾದಂತ ಬೋಧನೆಯನ್ನು ಲೋಕದಲ್ಲಿ ಅವರು ಪ್ರವೇಶ ಮಾಡಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಇವತ್ತು ಕೂಡ ಕ್ರೈಸ್ತರ ಲೋಕದಲ್ಲಿ ಈ ರೀತಿಯಾದಂತ ಬೋಧನೆಗಳಿದಾವೆ. ಏನು, ನೀವು ಕಾದುಕೊಂಡಿರಬೇಕು, ಬರೀ ನಂಬಿಕೆ ಇಟ್ಟು ಸಾಕಾಗಲ್ಲ, ರಕ್ಷಣೆ ಹೊಂದುವುದಕ್ಕಾಗಿ ಕಾದುಕೊಂಡಿರಬೇಕು, ಪವಿತ್ರಾತ್ಮನಿಗಾಗಿ ಕಾದುಕೊಂಡಿರಬೇಕು, ಉಪವಾಸ ಇರಬೇಕು, ಆಗಲೇ ಪವಿತ್ರಾತ್ಮ ಬರ್ತಾನೆ ಅಂತೇಳಿ ತಪ್ಪಾದಂತ ಒಂದು ಉಪದೇಶಗಳು ಇವತ್ತು ಲೋಕದಲ್ಲಿ ಇಂಥ ವಾಕ್ಯಗಳನ್ನ ಅಪಾರ್ಥ ಮಾಡಿಕೊಂಡು, ಇಲ್ಲಿ ಯಾಕೋಬನು ಹೇಳ್ತಾನಲ್ಲ, ಇಲ್ಲದವನಾಗಿದ್ರೆ ಪ್ರಯೋಜನವೇನು, ಅಂತ ನಂಬಿಕೆಯು ಅವನನ್ನು ರಕ್ಷಿಸುವುದು. ಏನ್ ಹೇಳ್ತಾರೆ ನೋಡ್ರಿ, ಕ್ರಿಯೆಗಳಿರಬೇಕು, ಅವಾಗಲೇ ನಿನಗೆ ರಕ್ಷಣೆ ಆಗ್ತದೆ. ಇಲ್ಲಿ ಯಾಕೋಬನು ಹೇಳ್ತಾ ಇದ್ದಾನೆ. ಅದಕ್ಕಾಗಿ ನೀವು ಬರೀ ನಂಬಿಕೆ ಇಟ್ಟರಾಗಲ್ಲ, ನೀವು ಕೆಲವೊಂದು ಕ್ರಿಯೆಗಳನ್ನು ಮಾಡಬೇಕು. ಅಂದ್ರೆ ಧರ್ಮಶಾಸ್ತ್ರ ಸಂಬಂಧ ಕ್ರಿಯೆಗಳಾಗಿರ್ಬೋದು, ಇಲ್ಲ ದಾನ ಧರ್ಮಗಳಾಗಿರ್ಬೋದು, ಪುಣ್ಯ ಕಾರ್ಯಗಳಾಗಿರ್ಬೋದು, ಮತ್ತೆ ಏನು ಕೆಲವೊಂದು ಕ್ರಿಯೆಗಳನ್ನು ಮಾಡುವುದರಿಂದ ನಿಮಗೆ ರಕ್ಷಣೆ ಆಗ್ತದೆ ಅಂತೇಳಿ ತಪ್ಪಾದಂತ ಒಂದು ಬೋಧನೆಗಳನ್ನು ಇವತ್ತು ಲೋಕದಲ್ಲಿ ಮಾಡುವಂಥದ್ದು, ಅದು ಕ್ರೈಸ್ತರ ಮಧ್ಯದಲ್ಲಿ ಕೂಡ ವಿಪರೀತವಾಗಿ ವ್ಯಾಪಿಸಿರುವಂಥದ್ದು ನಾವು ಗಮನಿಸ್ತೇವೆ. ಆದ್ರೆ ಇಲ್ಲಿ ಯಾಕೋಬನು ಹೇಳಿರುವಂತ ಕ್ರಿಯೆಗಳು, ಪೌಲನು ಹೇಳಿರುವಂತ ಕ್ರಿಯೆಗಳಿಗೆ ತುಂಬಾ ವ್ಯತ್ಯಾಸವಿದೆ. ಎರಡು ಅವರಿಬ್ಬರು ಹೇಳಿದ್ದು ಸತ್ಯನೇ, ಆದ್ರೆ ಸ್ವಲ್ಪ ವ್ಯತ್ಯಾಸವಿದೆ. ಏನಂತಂದ್ರೆ ಅಪೊಸ್ತಲನಾದ ಪೌಲನು ಹೇಳಿದ್ದಂತೂ ರಕ್ಷಣೆಗಾಗಿ ನಾವು ಯಾವ ಕ್ರಿಯೆಗಳನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾವು ನಂಬಿಕೆಯಿಂದಲೇ, ಕೃಪೆಯಿಂದಲೇ ನಾವು ರಕ್ಷಿಸಲ್ಪಟ್ಟಿದ್ದೇವೆ. ರಕ್ಷಣೆಗಾಗಿ ನಮ್ಮ ಸ್ವಂತ ಕಾರ್ಯಕ್ರಮಗಳು, ಕ್ರಿಯೆಗಳು, ದಾನ ಧರ್ಮಗಳು, ಪುಣ್ಯ ಕ್ರಿಯೆಗಳು ಇವು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಇದ್ದವರು ಇದ್ದ ಹಾಗೆ ನೀವು ನಂಬಿಕೆ ಇಡುವಾಗ ಏನಾಗ್ತಾರೆ, ನೀವು ರಕ್ಷಿಸಲ್ಪಡ್ತೀರಿ. ಅದು ಪೌಲನಲ್ಲಿ ಹೇಳಿರುವಂಥದ್ದು. ಆ ರಕ್ಷಣೆ ನಿಮ್ಮಿಂದ ಉಂಟಾದದ್ದಲ್ಲ, ಅಂದ್ರೆ ನೀವು ಸಂಪಾದಿಸಿಕೊಂಡಿದ್ದಲ್ಲ, ನಿಮ್ಮ ಕಾರ್ಯಗಳಿಂದ, ನಿಮ್ಮ ಒಳ್ಳೆ ಕ್ರಿಯೆಗಳಿಂದ, ಸತ್ಕಾರ್ಯಗಳಿಂದ ನೀವು ಸಂಪಾದಿಸಿಕೊಂಡಿದ್ದಲ್ಲ, ನಿಮ್ಮಿಂದ ಉಂಟಾದ ದೇವರ ವರ, ಅದು ಉಚಿತಾರ್ಥವಾಗಿ ಕೊಡುವಂತ ಗಿಫ್ಟ್ ಆಗಿದೆ, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದದ್ದಲ್ಲ. ಅದಕ್ಕಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂತ ಮಾತು ಅಂತಂದ್ರೆ, ಒಬ್ಬ ವ್ಯಕ್ತಿ ನಂಬಿಕೆಯಿಂದಲೇ ಅವನು ರಕ್ಷಿಸಲ್ಪಡ್ತಾನೆ. ನಂಬಿಕೆ ಇಡುವಾಗ, ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದುತ್ತಾನೆ. ರಕ್ಷಣೆಗಾಗಿ ಯಾವ ಕ್ರಿಯೆಗಳನ್ನು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಆದ್ರೆ ಇಲ್ಲಿ ಯಾಕೋಬನು ಹೇಳಿರುವಂತ ಕ್ರಿಯೆಗಳೇನಂತಂದ್ರೆ, ಒಬ್ಬ ವಿಶ್ವಾಸಿ ರಕ್ಷಿಸಿದ ಮೇಲೆ, ರಕ್ಷಣೆ ಹೊಂದಿದ ಮೇಲೆ ಅವನಲ್ಲಿ ಕೆಲವೊಂದು ಕ್ರಿಯೆಗಳು ಕಾಣಲೇಬೇಕು. ನೀವು ಯೇಸು ಕ್ರಿಸ್ತ ನಂಬಿಕೆ ಇಟ್ಟು ನೀವು ರಕ್ಷಣೆ ಹೊಂದಿದ ಮೇಲೆ ಆ ನಂಬಿಕೆಗೆ ತಕ್ಕಂತ ಕ್ರಿಯೆಗಳು ನಿನ್ನಲ್ಲಿದ್ರೆ ಮಾತ್ರ ನಿನ್ನ ನಂಬಿಕೆ ಇಲ್ಲ ನಿನ್ನ ನಿಜವಾದಂತ ಪಶ್ಚಾತ್ತಾಪ ಕಾಣಿಸ್ಕೊಳ್ತದೆ. ಒಂದು ಎಕ್ಸಾಂಪಲ್ ಹೇಳ್ತೇನೆ. ರೋಮ ಪತ್ರಿಕೆಯಲ್ಲಿ ನೋಡಿ, ಈ ರೋಮ ಪತ್ರಿಕೆಯಲ್ಲಿ ಒಂದು ಮಾತು ಓದೋಣ. ರೋಮ ಪತ್ರಿಕೆ ದೇವರ ವಾಕ್ಯದಿಂದಲೇ ಒಂದು ಮಾತು ಓದೋಣ. 10ನೇ ಅಧ್ಯಾಯ, ರೋಮ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನ ಓದ್ನ ನೋಡಿ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ಏನ್ ಹೇಳ್ತಾ ಇದ್ದಾನೆ? ಯೇಸುವನ್ನೇ ನೀನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು
ದೇವರ ಆತನನ್ನು ಸತ್ತವರೊಳಗಿಂದ ಎಬ್ಬಿಸನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ಅಂದ್ರೆ ರಕ್ಷಣೆಗಾಗಿ ನಾವೇನ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ, ನಂಬಬೇಕು. ಹೃದಯದಲ್ಲಿ ನಾವು ನಂಬಬೇಕು, ಯೇಸು ಸ್ವಾಮಿ ನನ್ನ ರಕ್ಷಕನು, ನನ್ನ ಕರ್ತನು, ನನ್ನ ಒಡೆಯನು, ನನಗೋಸ್ಕರ ರಕ್ತ ಸುರಿಸಿದವನು, ನನಗೋಸ್ಕರ ಪ್ರಾಣ ಕೊಟ್ಟವಂತ ಅಂತ ಹೇಳಿ ನಾವು ನಂಬಬೇಕು. 10ನೇ ವಚನ ನೋಡಿ, ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರೆಯುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆ ಆಗ್ತದೆ. ಇಲ್ಲಿ ಪೌಲನು ಹೇಳುವಂತ ಉದ್ದೇಶ, ನಾವು ಮೊದಲು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಟು ಎರಡನೇದು ಬಾಯಿಂದ ಅರಿಕೆ ಮಾಡಿಕೊಳ್ಳಬೇಕು, ನೀನೇ ನನ್ನ ಪ್ರಭು, ನೀನೇ ನನ್ನ ಒಡೆಯನು, ರಕ್ಷಕನಂತೆ. ಅದಕ್ಕೆ ನಾನು ಈಗ ಹೇಳ್ತೇನೆ, ಈಗ ನನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನ ತುಂಬಾ ನಂಬಿಕೆ ಇದೆ, ನಾನು ಯೇಸು ನಂಬಿದ್ದೇನೆ. ಆದ್ರೆ ನನ್ನ ಹೃದಯದಲ್ಲಿದ್ದಂತ ನಂಬಿಕೆಯನ್ನು ನಾನೇನ್ ಮಾಡಬೇಕು, ನನ್ನ ಕ್ರಿಯೆಗಳಲ್ಲಿ ನಾನು ವ್ಯಕ್ತಪಡಿಸಬೇಕು, ನನ್ನ ಬಾಯಿಯಿಂದ ಅದನ್ನು ವ್ಯಕ್ತಪಡಿಸಬೇಕು. ಆ ಕ್ರಿಯೆ ಇಲ್ಲದೆ ಇದ್ರೆ ನೀನ್ ನಂಬಿದ್ರೆ ಏನು ಪ್ರಯೋಜನವಿಲ್ಲ. ಅದು ಯಾಕೋ ಪೌಲನು ಹೇಳುವಂಥದ್ದು, ನಾವು ಹೃದಯದಿಂದ ನಂಬಬೇಕು, ಬಾಯಿಂದ ಅರಿಕೆ ಮಾಡಿಕೊಳ್ಳಬೇಕು, ಆತನೇ ನನ್ನ ಒಡೆಯನು, ಆತನೇ ನನ್ನ ರಕ್ಷಕನು ಅಂತೇಳಿ ಕೆಲವೊಂದು ಕ್ರಿಯೆಗಳು. ಈಗ ನಂಬಿದ ಕೂಡಲೇ ಮನೆ ಏನಾಗ್ತದೆ, ಜೀವನದಲ್ಲಿ ಒಂದು ಬದಲಾವಣೆ ಆಗ್ತದೆ, ಪರಿವರ್ತನೆ ಆಗ್ತದೆ, ಮನಸ್ಸು ಚೇಂಜ್ ಆಗ್ತದೆ, ಹೊಸ ಜೀವನ ಜೀವಿಸ್ತೇವೆ, ಹಳೆ ಕಾರ್ಯಗಳಿಗೂ ಹೊಸ ವ್ಯತ್ಯಾಸ ಕಾಣಿಸ್ಕೊಳ್ಳುತ್ತೆ. ಇದು ಯಾಕೋಬನು ಹೇಳುವಂತ ಮಾತು. ನಾವು ನಂಬಬೇಕು, ಆ ನಂಬಿಕೆಯನ್ನು ನಾವು ವ್ಯಕ್ತಪಡಿಸಬೇಕು. ಕ್ರಿಯೆಗಳ ಮೂಲಕವಾಗಿ ವ್ಯಕ್ತಪಡಿಸದೇ ಇದ್ದಿದ್ದರೆ ಅದು ಪ್ರಯೋಜನವಿಲ್ಲ ಅಂತೇಳಿ. ಅದಕ್ಕಾಗಿ ಪ್ರಿಯರೇ, ಒಂದು ಗಮನಿಸಿಕೊಳ್ಳೋಣ, ರಕ್ಷಣೆಗಾಗಿ ನಾವು ಯಾವ ಕ್ರಿಯೆಗಳನ್ನು ಮಾಡಬೇಕಾಗಿಲ್ಲ. ಅದ ರಕ್ಷಿಸಲ್ಪಟ್ಟಂತ ನಾವುಗಳು ಆ ನಂಬಿಕೆ ತಕ್ಕಂತ ಕ್ರಿಯೆಗಳು ಭೂಲೋಕದಲ್ಲಿ ನಾವು ನಡೆಸಬೇಕು. ಭೂಲೋಕದಲ್ಲಿ ನಂಬಿಕೆ ಮುಖಾಂತರ ತೋರಿಸಬೇಕು. ತೋರಿಸದಿದ್ರೆ ಆ ನಂಬಿಕೆ ಏನಂತೆ, ಸತ್ತಂತ ನಂಬಿಕೆ, ಅದು ವ್ಯರ್ಥವಾದಂತ ನಂಬಿಕೆ, ಅದು ನಿಷ್ಪ್ರಯೋಜನವಂತ ನಂಬಿಕೆ ಆಗ್ತದೆ. ಅದಕ್ಕಾಗಿ ತಕ್ಕ ಕ್ರಿಯೆಗಳಿಂದ ನಾವು ತೋರಿಸ್ಬೇಕು. ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ, ಅಂದ್ರೆ ನೋಹನ ಜೀವನದಲ್ಲಿ ನೋಹನಿಗೆ ದೇವರು ಹೇಳಿದ್ದಾನೆ, ಏನು, ಜಲಪ್ರಳಯವನ್ನು ಬರಮಾಡ್ತೇನೆ, ನೀನು ನಾವೆಯನ್ನು ಕಟ್ಟಿಕೋ ಅಂತ ಹೇಳಿದಾಗ ನೋಹನ ಏನ್ ಮಾಡ್ತಾನೆ, ದೇವರನ್ನು ನಂಬಿದನು, ದೇವರ ಮಾತನ್ನು ನಂಬಿದನು, ಆ ನಂಬಿಕೆಯನ್ನು ಕ್ರಿಯೆಗಳ ಮೂಲಕವಾಗಿ ತೋರ್ಪಡಿಸಿದನು. ಯಾವ ರೀತಿಯಾಗಿ ಆ ನಾವಿಯನ್ನು ಕಟ್ಟುಕೊಳ್ಳುವುದ್ರ ಮೂಲಕವಾಗಿ ಕ್ರಿಯೆ. ದೇವರನ್ನು ನಂಬಿದನು, ದೇವರು ಹೇಳಿದ್ದು ಸತ್ಯ, ಅದು ಬಂದೇ ಬರ್ತದೆ ಅಂತ ಹೇಳಿ ನಂಬಿದನು. ಆ ನಂಬಿಕೆ ಏನೇನ್ ಮಾಡಿದ್ದಾನೆ, ತನ್ನ ಕ್ರಿಯೆಗಳಿಂದ ಆ ನಾವಿಯನ್ನು ಕಟ್ಟುವುದ್ರ ಮೂಲಕವಾಗಿ ತನ್ನ ನಂಬಿಕೆಯನ್ನು ಆತನು ವ್ಯಕ್ತಪಡಿಸಿರುವಂತದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಇದು ಯಾಕೋಬ ಹೇಳುವಂತ ವಿಷಯ ಏನಂತಂದ್ರೆ, ನಂಬಿರುವಂತ ವಿಶ್ವಾಸಿ ತಕ್ಕ ಕ್ರಿಯೆಗಳಿಂದ ಅದನ್ನು ತೋರಿಸಬೇಕು, ನನಗೆ ನಂಬಿಕೆ ಇದೆ, ನಾನು ದೇವರನ್ನು ನಂಬಿದ್ದೇನೆ ಅಂತೇಳಿ. ಇಲ್ಲಿ 19ನೇ ವಚನದಲ್ಲಿ ದೆವ್ವಗಳು ನಂಬುತ್ತವೆ, ಅದರಲ್ಲಿ ಯಾವ ಪ್ರಯೋಜನವಿರು, ಯಾವ ವ್ಯತ್ಯಾಸ ಕಾಣಿಸುವುದಿಲ್ಲ. ಅದೇ ಕಾಟ, ಅದೇ ರಗಳೆ, ಅದೇ ದೆವ್ವಗಳ ಕಾರ್ಯಗಳು, ಬದಲಾವಣೆ ಇರುವುದಿಲ್ಲ. ಅದಕ್ಕಾಗಿ ನಂಬಿರುವಂತ ವಿಶ್ವಾಸ, ಹೃದಯದಲ್ಲಿ ನಂಬಿಕೆ ಇಟ್ಟಂತ ನಾವು ಅದನ್ನು ಬಾಯಿಂದ ಅರಿಕೆ ಮಾಡಿ ನಮ್ಮ ಪ್ರವರ್ತನೆಯಲ್ಲಿ ನಮ್ಮ ನಂಬಿಕೆ ತಕ್ಕಂತ ಕ್ರಿಯೆಗಳನ್ನು ನಾವು ತೋರಿಸ್ಬೇಕು. ಇಲ್ಲಿ ಯಾಕೋಬನು ಹೇಳುವಂತ ಮಾತು, ಅಂತ ಕ್ರಿಯೆಗಳನ್ನು ತೋರಿಸ್ರಿ. ಆದ್ರೆ ಇಲ್ಲಿ ರಕ್ಷಣೆ ಅಂತ ಇದೆ ಅಂತೆಲ್ಲ ಕೇಳ್ತಾರೆ. ನಂಬಿಕೆ ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ರೆ ಪ್ರಯೋಜನವೇನು, ಇಂಥ ನಂಬಿಕೆ ಅವನನ್ನು ರಕ್ಷಿಸುವುದು, ರಕ್ಷಣೆ ಬಗ್ಗೆ ಮಾತಾಡ್ತಾನ ಅಂತ ಕೇಳ್ತಾರೆ. ಪ್ರಿಯರೇ, ಇದು ರಕ್ಷಣೆ ಬಗ್ಗೆ ಮಾತಾಡ್ತಾ ಇಲ್ಲ. ರಕ್ಷಣೆ ಅನ್ನುವಂಥದ್ದು ತ್ರಿಕಾಲ ರಕ್ಷಣೆ ಅಂತ ಹೇಳ್ತೇವೆ. ತ್ರಿಕಾಲ ರಕ್ಷಣೆ ಅಂದ್ರೆ ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ನಾವು ರಕ್ಷಿಸಲ್ಪಟ್ಟ, ಅದು ಉಂಟಾಗಿರುವಂತ ರಕ್ಷಣೆ. ನಮ್ಮ ಗತಕಾಲದಲ್ಲಿ ನಮಗೆ ತಿಳಿಯದೆ ಅವಿಶ್ವಾಸದಿಂದ, ಅಜ್ಞಾನದಿಂದ ಮಾಡುವಂತ ಪ್ರತಿಯೊಂದು ಪಾಪಕ್ಕೂ ಆತನು ಶಿಕ್ಷೆನ ಅನುಭವಿಸಿ ನಮ್ಮನ್ನು ರಕ್ಷಿಸಿದ್ದಾನೆ. ಇದು ಪಾಸ್ಟ್ ಟೆನ್ಸ್. ದೇವರು ನಮ್ಮನ್ನು ರಕ್ಷಿಸಿದ್ದಾನೆ. ಯಾವುದರಿಂದ? ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇರುವುದರ ಮೂಲಕವಾಗಿ, ಕ್ರಿಯೆಗಳ ಮೂಲಕವಾಗಿ ಅಲ್ಲ. ಇದು ನಮಗೆ ಉಂಟಾಗಿರುವಂತ ರಕ್ಷಣೆ. ಯೇಸು ಕ್ರಿಸ್ತನ ನಂಬಿಕೆ ಮೂಲಕವಾಗಿ ಕೃಪೆಯಿಂದಲೇ ದೇವರು ನಮ್ಮನ್ನು ರಕ್ಷಿಸಿದ್ದಾನೆ. ಇದಕ್ಕೋಸ್ಕರ ನಾವೇನು ಮಾಡಲಿಲ್ಲ, ಇದರಲ್ಲಿ ನಮ್ಮ ಪ್ರಯಾಸವಿಲ್ಲ, ನಾವು ಸಂಪಾದಿಸಿಕೊಂಡಿಲ್ಲ. ಯೇಸು ಕ್ರಿಸ್ತನ ಇದಕ್ಕಾಗಿ ತನ್ನ ಕ್ರಯವಾಗಿ ಪ್ರಾಣವನ್ನು ಕೊಟ್ಟು ನಮ್ಮನ್ನು ರಕ್ಷಿಸಿದ್ದಾನೆ. ಇದು ಗತಕಾಲದಲ್ಲಿ ಆದಂತ ರಕ್ಷಣೆ, ಅದೇ ಉಂಟಾಗಿರುವಂತ ರಕ್ಷಣೆ. ಆದ್ರೆ ಅನುದಿನವೂ ನಮ್ಮ ಜೀವನದಲ್ಲಿ ರಕ್ಷಣೆ ಉಂಟಾಗ್ತಾ ಇದೆ, ಉಂಟಾಗ್ಲಿಕ್ಕಿರುವಂತ ರಕ್ಷಣೆ. ಅದೇನು? ಅನುದಿನವೂ ಸೈತಾನ ಶೋಧನೆಗಳಿಂದ, ಕಷ್ಟಗಳಿಂದ, ಸಮಸ್ಯೆಗಳಿಂದ ದೇವರು ಅನುದಿನವೂ ನಮ್ಮನ್ನು ರಕ್ಷಿಸ್ತಾ ಇದ್ದಾನೆ. ಇದು ಈಗ ಉಂಟಾಗ್ತಿರುವಂತ ರಕ್ಷಣೆ. ಮುಂದೆ ಯೇಸು ಕ್ರಿಸ್ತನ ಬರುವಾಗ 7 ವರ್ಷದ ಸಂಕಟ ಕಾಲದಿಂದ, ಆ ಉಗ್ರತೆಯಿಂದ ನಮ್ಮನ್ನು ತಪ್ಪಿಸಿ ಆತನ ರಕ್ಷಿಸ್ತಾನಂತೇಳಿ ವಾಕ್ಯದಲ್ಲಿ ಗಮನಿಸ್ತೇವೆ.
ಮೊದಲನೇ ಕೊರಂತಿ ಥೆಸಲೋನಿಕ ಪತ್ರಿಕೆಯಲ್ಲಿ. ಅದಕ್ಕಾಗಿ ರಕ್ಷಣೆ ಅನ್ನೋದು ತ್ರಿಕಾಲ ರಕ್ಷಣೆ. ಗತಕಾಲದಲ್ಲಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ರಕ್ಷಿಸಿದ್ದಾನೆ. ಅದರಲ್ಲಿ ನಮ್ಮ ಪ್ರಮೇಯ ಏನಿಲ್ಲ, ನಮ್ಮ ಕಾರ್ಯಗಳೇನಿಲ್ಲ. ಆದ್ರೆ ಈ ಪ್ರಸ್ತುತ ಪ್ರೆಸೆಂಟ್ ಕಾಲದಲ್ಲಿ ನಾವು ರಕ್ಷಿಸಲ್ಪಡ್ತಾ ಇದ್ದೀವಂದ್ರೆ ಇದರಲ್ಲಿ ನಾವು ಕೂಡ ಕೆಲವೊಂದು ಕಾರ್ಯಗಳನ್ನು ಒಳ್ಳೆಯ ಕಾರ್ಯಗಳು ಮಾಡ್ಬೇಕು, ಒಳ್ಳೆ ರೀತಿಯಾಗಿ ಜೀವಿಸಬೇಕು. ಇದು ಉಂಟಾಗ್ತಿರುವಂತ ರಕ್ಷಣೆ. ಮತ್ತೆ ಮುಂದೆ ಭವಿಷ್ಯತ್ನಲ್ಲಿ ಯೇಸು ಕ್ರಿಸ್ತನು ಬರುವಾಗ ಆತನ ಆ ಉಗ್ರತೆಯಿಂದ, ಆ ಸಂಕಟ ಕಾಲದಿಂದ ನಮ್ಮನ್ನು ತಪ್ಪಿಸಿ ರಕ್ಷಿಸ್ತಾನಂತೇಳಿ ವಾಕ್ಯದಲ್ಲಿ ನಾ ಗಮನಿಸ್ತೇನೆ. ಅದಕ್ಕಾಗಿ ಇಲ್ಲಿ ಹೇಳಿರುವಂತ ರಕ್ಷಣೆ ಅನುದಿನವೂ ಜೀವನದಲ್ಲಿ ನಮಗೆ ಉಂಟಾಗುವಂತ ರಕ್ಷಣೆ. ಈಗ ನಾನು ನಂಬಿದ್ದೇನೆ ಅಂತೇಳಿ ನಾನು ಇಷ್ಟ ಬಂದ ಹಾಗೆ ಜೀವಿಸಿದ್ರೆ, ದೇವರಿಗೆ ಇಷ್ಟವಲ್ಲದಂತ ಕಾರ್ಯಗಳು ನಾವು ಮಾಡುವುದಾದ್ರೆ ಆ ರಕ್ಷಣೆಯನ್ನು ನಾನೇನ್ ಮಾಡ್ತೇನೆ, ಸರಿಯಾಗಿ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ. ಅನುದಿನ ನನ್ನ ಜೀವನದಲ್ಲಿ ನಂಬಿಕೆ ತಕ್ಕಂತ ಕ್ರಿಯೆಗಳು ನಾನು ಮಾಡಬೇಕು, ಪ್ರಾರ್ಥನೆ ಮಾಡ್ಕೋಬೇಕು, ಒಳ್ಳೆ ಕಾರ್ಯಗಳು ಮಾಡಬೇಕು, ದೇವರನ್ನು ಸ್ತುತಿಸಬೇಕು, ದೇವರನ್ನು ಆರಾಧಿಸಬೇಕು, ಸುವಾರ್ತೆ ಪ್ರಕಟಿಸಬೇಕು. ಈ ಕಾರ್ಯಗಳ ಬಗ್ಗೆ ಯಾಕೋಬನು ಇಲ್ಲಿ ತಿಳಿಸುವುದು. ಪ್ರಸ್ತುತ ಪ್ರೆಸೆಂಟ್ ನಲ್ಲಿ ನಮಗೆ ಆಗುವಂತ ರಕ್ಷಣೆ ಬಗ್ಗೆ ಇಲ್ಲಿ ಮಾತಾಡಿದ್ದಾನೆ. ಇಂದಿನ ಕಾಲದಲ್ಲಿ ಯೇಸು ಕ್ರಿಸ್ತನ ಮರಣದ ಮೂಲಕವಾಗಿ ನಮ್ಮ ರಕ್ಷಿಸಿದ್ದನಲ್ಲ, ಆ ರಕ್ಷಣೆ ಬಗ್ಗೆ ಇಲ್ಲಿ ಮಾತಾಡ್ತೇನೆ. ಅದಕ್ಕಾಗಿ ಅನೇಕ ಜನ ತಪ್ಪಾಗಿ ಅರ್ಥ ಮಾಡಿಕೊಂಡು ನೀನು ರಕ್ಷಣೆ ಹೊಂದಬೇಕಾದ್ರೆ ಏನ್ ಮಾಡ್ಬೇಕು, ಕಾದುಕೊಂಡಿರ್ಬೇಕು, ಉಪವಾಸ ಇರಬೇಕು, ಒಳ್ಳೆ ಕಾರ್ಯಗಳು ಮಾಡ್ಬೇಕಂತ ಹೇಳ್ತಾರೆ. ಅದಕ್ಕಾಗಿ ಕಾರ್ಯಗಳು ಬೇಡ ಪ್ರಿಯರೇ. ನಾವು ರಕ್ಷಣೆ ಹೊಂದಿದ ಮೇಲೆ ನಾವು ನಂಬಿಕೆ ಇಟ್ಟು ನಂಬಿಗಸ್ತರಾಗಿ ಜೀವಿಸ್ತಾ ಇದ್ದಾಗ ಕೆಲವೊಂದು ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ನಾವು ತೋರಿಸ್ಬೇಕು. ಅದಕ್ಕಾಗಿ ಈ ರಕ್ಷಣೆ ವಿಚಾರದಲ್ಲಿ ಸರಿಯಾದಂತ ಒಂದು ಮಾಹಿತಿ ಉಳ್ಳವರಾಗಿ ನಾವು ಜೀವಿಸಬೇಕು. ನಾವು ರಕ್ಷಿಸಲ್ಪಟ್ಟಿದ್ದೇವೆ, ಈಗ ರಕ್ಷಿಸಲ್ಪಡ್ತಾ ಇದ್ದೇವೆ. ಮುಂದೆ ಆತ ತನ್ನ ಕೋಪದಿಂದ, ಈ ದೇವರ ಕೋಪದಿಂದ, ಈ ಪಾಪ ಲೋಕದಿಂದ, ಈ ಬಲಹೀನವಂತ ಶರೀರದಿಂದ ನಮ್ಮನ್ನ ತಪ್ಪಿಸಿ ಆತನ ರಕ್ಷಿಸ್ಲಿಕ್ಕಿದ್ದಾನೆ. ತ್ರಿಕಾಲ ರಕ್ಷಣೆ ಅಂತೇಳಿ ನಾವು ಹೇಳ್ತೇವೆ. ಅದಕ್ಕಾಗಿ ಪ್ರೇರೆ ಇಲ್ಲಿ ಯಾಕೋಬನು ಹೇಳಿರುವಂತ ರಕ್ಷಣೆ ಅಂತಂದ್ರೆ ಕ್ರಿಯೆ ನಂಬಿದ ಮೇಲೆ, ಅವನು ನಂಬಿದ ಮೇಲೆ ಅವನ ಜೀವನದಲ್ಲಿ ಕೆಲವೊಂದು ಕಾರ್ಯಗಳಾಗಬೇಕು. ಅದಕ್ಕಾಗಿ ನಾನು ಎರಡು ವಿಷಯ ಹೇಳ್ತೇನೆ. ಯಾಕೋಬನು ಹೇಳುವಂತ ಆ ದೇವರ ವಿಷಯದಲ್ಲಿಯೂ ಮತ್ತು ಮನುಷ್ಯರ ವಿಷಯದಲ್ಲಿಯೂ ನಾವು ಮಾಡಬೇಕಂದ್ರೆ ಕೆಲವೊಂದು ಜವಾಬ್ದಾರಿಗಳು. ದೇವರ ವಿಷಯದಲ್ಲಿಯೂ ಮನುಷ್ಯರ ವಿಷಯದಲ್ಲಿಯೂ ನಾವು ಮಾಡಬೇಕಾದ್ರೆ ಕೆಲವೊಂದು ಜವಾಬ್ದಾರಿಗಳ ಬಗ್ಗೆ ಯಾಕೋಬನು, ಆ ಕ್ರಿಯೆಗಳಿಲ್ಲದಿದ್ದರೆ ನೀನ್ ನಂಬಿದ್ದಿ, ಆ ನಂಬಿಕೆ ತಕ್ಕಂಗೆ ದೇವರಿಗೆ ಸರಿಯಾಗಿ ನೀನು ಜೀವಿಸಬೇಕು. ದೇವರ ವಿಷಯದಲ್ಲಿ ಜವಾಬ್ದಾರಿಗುಳ್ಳವನಾಗಿ, ದೇವರ ಒಪ್ಪಿಸಿದ ಕೆಲಸದ ವಿಷಯದಲ್ಲಿ ಆತನು ಬಯಸಿದ ರೀತಿಯಲ್ಲಿ ನಾವು ಜೀವಿಸಬೇಕು. ಮತ್ತು ಮನುಷ್ಯರ ವಿಷಯದಲ್ಲಿ ಕೂಡ ನಮಗೆ ಕೆಲವೊಂದು ಬಾಧ್ಯತೆಗಳಿದ್ದಾವೆ, ಜವಾಬ್ದಾರಿಗಳಿದ್ದಾವೆ, ಅವುಗಳು ನೆರವೇರಿಸಬೇಕು. ಆ ಕ್ರಿಯೆಗಳ ಬಗ್ಗೆ ಇಲ್ಲಿ ಯಾಕೋಬನು ತಿಳಿಸಿದ್ದಾನೆ. ಅವು ದೇವರ ವಾಕ್ಯ ನಮಗೆ ಆಜ್ಞಾಪಿಸಿದಂತ ಕ್ರಿಯೆಗಳು. ಅನುದಿನವೂ ನಾವು ದೇವರ ವಾಕ್ಯವನ್ನು ಓದ್ತಾ ಇರುವಾಗ ಒಂದೊಂದು ಕಾರ್ಯ, ಇವತ್ತು ಇದನ್ನು ಮಾಡಬೇಕು. ದೇವರ ವಾಕ್ಯದ ಮುಖಾಂತರ ಆಜ್ಞಾಪಿಸಿರುವಂತ ಕಾರ್ಯಗಳು ನಾವು ಮಾಡದಿದ್ದರೆ, ಆ ಕಾರ್ಯಗಳು, ಆ ಕ್ರಿಯೆಗಳು ನಮ್ಮಲ್ಲಿ ಇಲ್ಲದಿದ್ರೆ, ನನ್ನಲ್ಲಿ ನಂಬಿಕೆ ಇದ್ರೂ ಕೂಡ ಅದು ನಿಷ್ಪ್ರಯೋಜನವೇ, ಅದು ಸತ್ತಂತ ನಂಬಿಕೆ ಅಂತೇಳಿ ದೇವರ ವಾಕ್ಯ ಭಾಗದಲ್ಲಿ ಗಮನಿಸಿ. ಈ ಕಾರ್ಯಗಳು ನಂಬಿದ ಇವು ಯಾವ ರೀತಿಯಾಗಿರ್ತಾವಂದ್ರೆ, ನಮ್ಮ ಒಳ್ಳೆ ನಂಬಿಕೆಯಿಂದ ಆ ಕಾರ್ಯಗಳು ಮಾಡ್ತೇವೆ. ನಿಜವಾದ ನಂಬಿಕೆ ನಮ್ಮಲ್ಲಿದ್ರೆ ಒಳ್ಳೆ ಕಾರ್ಯಗಳು ಮಾಡ್ಲಿಕ್ಕೆ ನಾವು ಸಿದ್ಧರಾಗ್ತೇವೆ. ಮತ್ತು ಪವಿತ್ರವಾದ ಹೃದಯದಿಂದ, ದೇವರ ಕೃಪೆಯಿಂದ, ಕ್ರಿಸ್ತನನ್ನು ಸಂತೋಷಪಡಿಸುವಂತ ಆಶೆಯಿಂದ ನಾವು ಮಾಡ್ತೇವೆ. ಈ ಕಾರ್ಯಗಳು ಇವು ನಿಮ್ಮಲ್ಲಿ ಆಗಬೇಕಂತಲ್ಲಿ ಯಾಕೋಬನು ಬಯಸಿದ್ದಾರೆ. ಶುದ್ಧವಾದಂತ ನಂಬಿಕೆಯಿಂದ, ಪವಿತ್ರವಾದ ಹೃದಯದಿಂದ, ದೇವರ ಕೃಪೆಯಿಂದ ಕ್ರಿಸ್ತನನ್ನು ಸಂತೋಷಪಡಿಸುವಂತ ಕಾರ್ಯಗಳನ್ನು ನೀವು ಮಾಡಬೇಕು. ಅಂತ ಕ್ರಿಯೆಗಳು ನಿಮ್ಮಲ್ಲಿರಬೇಕು. ಅವಿಲ್ಲದಿದ್ದರೆ ನಿಮ್ಮ ನಂಬಿಕೆಯನ್ನು ಸತ್ತಂತ ನಂಬಿಕೆ. ಇದು ರಕ್ಷಣೆಗಾಗಿ ಮಾತ್ರ ಯಾವ ಕ್ರಿಯೆಗಳು ಬೇಕಾಗಿಲ್ಲ ಪ್ರಿಯರೇ. ರಕ್ಷಣೆಗೆ ನಮ್ಮ ದಾನ ಧರ್ಮಗಳು, ನಮ್ಮ ಪುಣ್ಯ ಕ್ರಿಯೆಗಳು, ನಮ್ಮ ಒಳ್ಳೆತನ ಅದು ಲೆಕ್ಕಕ್ಕೆ ಬರಲ್ಲ. ನಾವೆಲ್ಲರೂ ಪಾಪಿಗಳೇ. ಯೇಸು ಕ್ರಿಸ್ತನ ಕೃಪೆಯಿಂದ, ಆತನ ಸಿಲುವೆಯ ಯಜ್ಞದಿಂದ ನಮ್ಮನ್ನು ರಕ್ಷಿಸಿದ್ದಾನೆ. ಅದನ್ನ ನಾವು ಒಪ್ಪಿಕೊಂಡಿದ್ದೇವೆ, ನಾವು ಅರಿಕೆ ಮಾಡಿಕೊಂಡಿದ್ದೇವೆ, ಹೃದಯದಲ್ಲಿ ನಂಬಿದ್ದೇವೆ. ಆ ನಂಬಿಕೆ, ಹೃದಯದಲ್ಲಿ ನಂಬಿಕೆಯನ್ನು ಏನ್ ಮಾಡಬೇಕು, ಕೆಲವೊಂದು ಒಳ್ಳೆ ಕಾರ್ಯಗಳಿಂದ, ದೇವರ ಕಾರ್ಯಗಳಿಂದ, ಮನುಷ್ಯರಿಗೆ ನಾವು ಮಾಡುವಾಗ, ಸತ್ಕಾರ್ಯಗಳು ಮಾಡುವಾಗ ಅದರಿಂದ ಪ್ರಯೋಜನವಾಗ್ತದೆ, ದೇವರ ನಾಮಕ್ಕೆ ಮಹಿಮೆ ಆಗ್ತದೆ. ಅದರ ಪೌಲನೆಯಲ್ಲಿರುವಂತ ಕಾರ್ಯಗಳು ಏನಂತಂದ್ರೆ ಈ ಸ್ವಂತ ಪ್ರಯತ್ನ ಯಾರು ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಧರ್ಮಶಾಸ್ತ್ರಕ್ಕೆ ಒಳಗಾಗಿ ಜೀವಿಸುವುದರಿಂದ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಪಶ್ಚಾತ್ತಾಪದಿಂದ, ನಿಜವಾದ ಮಾನಸಾಂತರದಿಂದ ಯೇಸು ಕ್ರಿಸ್ತನ ನಂಬಬೇಕು. ಇದೇ ನಿಜವಾದಂತ ಸತ್ಯ ಅಂತ ಹೇಳಿ ಪೌಲನು ತಿಳಿಸ್ತಾರೆ.
ಅದಕ್ಕಾಗಿ ಈ ಯಾಕೋಬನು ಎಲ್ಲಿರುವಂತ ಕ್ರಿಯೆಗಳಿಗೂ ಇಲ್ಲಿ ಪೌಲನು ಹೇಳಿರುವಂತ ಕ್ರಿಯೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ಅದಕ್ಕಾಗಿ ಅದನ್ನ ಗಮನಿಸುವ. ಒಂದೇ ಒಂದು ವಿಷಯ ಹೇಳ್ತೀನಿ, ನಮ್ಮ ರಕ್ಷಣೆಗೋಸ್ಕರ ಯಾವ ಕ್ರಿಯೆಗಳು ಮಾಡಬೇಕಂತ ಅವಶ್ಯಕತೆ ಇಲ್ಲ. ಇದ್ದ ಸ್ಥಳದಲ್ಲೇ ಇದ್ದ ಹಾಗೆ ಯೇಸು ಕ್ರಿಸ್ತ ನಂಬುವುದರಿಂದ ಕೃಪೆಯಿಂದ ನಾವು ರಕ್ಷಿಸಲ್ಪಡ್ತೇವೆ. ರಕ್ಷಿಸಲ್ಪಟ್ಟಂತ ನಾವು ಇಲ್ಲಿ ಯಾಕೋಬನು ಹೇಳಿದ ಹಾಗೆ ಕೆಲವೊಂದು ಕಾರ್ಯಗಳು, ಕೆಲವೊಂದು ಕ್ರಿಯೆಗಳು, ನಂಬಿಕೆ ತಕ್ಕಂತ ಕ್ರಿಯೆಗಳು ನಮ್ಮಲ್ಲಿರಬೇಕು. ಆದ್ರೆ ಇವತ್ತು ಲೋಕದಲ್ಲಿ ಅನೇಕ ತಪ್ಪಾದಂತ ಬೋಧನೆಗಳಿದಾವೆ, ಅದಕ್ಕೆ ನಾವು ಕಿವಿ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಇಲ್ಲಿ ಇದು ನಿಮಗೆ ಅರ್ಥವಾಗಿದೆ ಅಂತ ನಾನು ನೆನೆಸ್ತಾ ಇದ್ದೇನೆ. ಯಾಕೋಬನು ಹೇಳುವಂತ ಕ್ರಿಯೆಗಳಿಗೂ ಮತ್ತು ರಕ್ಷಣೆಯಲ್ಲಿ ಪೌಲನು ಹೇಳುವಂತ ಕ್ರಿಯೆಗಳು ಬೇರೆ. ಧರ್ಮಶಾಸ್ತ್ರ ಸಂಬಂಧ ಕ್ರಿಯೆಗಳು ಮತ್ತು ಸ್ವಂತ ಪ್ರಯತ್ನಗಳು ಮತ್ತು ದಾನ ಧರ್ಮಗಳು, ಇವುದರಿಂದ ರಕ್ಷಣೆ ಆಗುವುದಿಲ್ಲ. ರಕ್ಷಿಸಲ್ಪಟ್ಟಂತ ನಾವು ಕೆಲವೊಂದು ಕ್ರಿಯೆಗಳನ್ನು ಮಾಡಲೇಬೇಕು. ಈ ವ್ಯತ್ಯಾಸವನ್ನು ನಾವು ಗಮನಿಸೋಣ. ಸರಿ, ಈಗ ಇಲ್ಲಿ ನಾನು ಈ ವಾಕ್ಯ ಭಾಗಕ್ಕೆ ಬರ್ತೇನೆ. ಈ ವಾಕ್ಯ ಭಾಗದಲ್ಲಿ 14ನೇ ವಚನದಿಂದ 26ನೇ ವಚನವರೆಗೂ ಸುಮಾರು ಎಷ್ಟು ವಚನಗಳಿದಾವೆ? ಸುಮಾರು 12 ವಚನಗಳಿದಾವೆ. ಇನ್ನು 12 ವಚನಗಳಿದಾವೆ. ಈ 12 ವಚನಗಳಲ್ಲಿ ಸುಮಾರು 15 ಸಾರಿ ನಂಬಿಕೆ ಬಗ್ಗೆ ಯಾಕೋಬನು ಪ್ರಸ್ತಾಪಿಸ್ತಾನೆ ಮತ್ತು 11 ಸಾರಿ ಕ್ರಿಯೆಗಳ ಬಗ್ಗೆ ಪ್ರಸ್ತಾಪಿಸ್ತಾನೆ. ನಂಬಿಕೆ ಕ್ರಿಯೆ, ನಂಬಿಕೆ ಕ್ರಿಯೆ ಎರಡು ಒಟ್ಟಾಗಿರ್ಬೇಕು. ನಂಬಿರುವಂತ ನಾವು ಕ್ರಿಯೆಗಳನ್ನು ಮಾಡಬೇಕು. ಮಾಡದಿದ್ರೆ ಏನಾಗ್ತದೆ? ಮೊಬೈಲ್ ನಲ್ಲಿ ಬ್ಯಾಟ್ರಿ ಇಲ್ಲದ ಹಾಗೆ ನಿರ್ಜೀವ, ವೈರ್ ನಲ್ಲಿ ಕರೆಂಟ್ ಇಲ್ಲದ ಹಾಗೆ ನಿರ್ಜೀವ ಆಗ್ತದೆ. ಅದಕ್ಕಾಗಿ ಇವೆರಡನ್ನು ಜೋಡಿಸಿ ಯಾಕೋಬ್ರು ಮಾತಾಡ್ತಾರೆ. ನಂಬಿಕೆ 15 ಸಾರಿ ಆತನು ಪ್ರಸ್ತಾಪಿಸ್ತಾನೆ ಮತ್ತು ಕ್ರಿಯೆಗಳು 11 ಸಾರಿ ಪ್ರಸ್ತಾಪಿಸ್ತಾನೆ. ಟೋಟಲ್ 26 ಸಾರಿ ಈ ಪದವನ್ನು ಯಾಕೋಬನು ಪ್ರಸ್ತಾಪಿಸಿದ. ಅದಕ್ಕಾಗಿ ಅದೆಷ್ಟು ಪ್ರಯೋಜನಕರವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. 12 ವಚನಗಳಲ್ಲಿ 26 ಸಾರಿ ಈ ನಂಬಿಕೆ ಕ್ರಿಯೆ, ನಂಬಿಕೆ ಕ್ರಿಯೆ ಅಂತ ಬರೆಯುವಾಗ ನಾವು ವಿಶ್ವಾಸಿಗಳಾಗಿರುವಂತ ನಾವು, ನಂಬಿಕಸ್ಥರ ಅಂತ ನಾವು ಈ ನಂಬಿಕೆ ವಿಷಯದಲ್ಲಿ, ಕ್ರಿಯೆಗಳ ವಿಷಯದಲ್ಲಿ ನಾವು ಯಾವ ರೀತಿಯಾಗಿ ಜೀವಿಸಬೇಕು ಆತನು ಈ ವಚನ ಭಾಗದಲ್ಲಿ ಆತನು ತಿಳಿಸ್ತಾ ಇದ್ದಾನೆ. ಅದಕ್ಕಾಗಿ ಪ್ರಿಯರೇ, ಈ ವಿಷಯಗಳನ್ನು ನಾವು ಸ್ವಲ್ಪವಾಗಿ ಆಲೋಚನೆ ಮಾಡೋಣ. ಆದ್ರೆ ಇನ್ನೊಂದು ವಿಷಯ ಹೇಳ್ತೇನೆ, ಕ್ರಿಯೆಗಳಿಲ್ಲದಂತ ನಂಬಿಕೆ ಅಂದ್ರೆ ನೀನು ರಕ್ಷಿಸಲ್ಪಟ್ಟು ಯೇಸು ಸ್ವಾಮಿಯನ್ನು ನಂಬಿದ್ದೀನಂತ ಹೇಳಿಕೊಂಡು ನಿನ್ನಿಂದ ಯಾವ ಕ್ರಿಯೆಗಳಾಗದಿದ್ದರೆ, ಯಾವ ಕ್ರಿಯೆಯನ್ನು ತೋರಿಸದಿದ್ರೆ ಅದು ಎಂತದಂತೆ? ಅದು ನಿಷ್ಪ್ರಯೋಜನ. 14ನೇ ವಚನದಲ್ಲಿ ಹೇಳ್ತಾನಲ್ಲ, ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂತ ನಂಬಿಕೆಯು ಅವನನ್ನು ರಕ್ಷಿಸುವುದು. ರಕ್ಷಣೆ ಮತ್ತೆ ಹಿಂದೆ ಹೋಗ್ಬೇಡ್ರಿ, ಪ್ರಸ್ತುತ ಕಾಲದಲ್ಲಿರುವಂಥದ್ದು. ಅದಕ್ಕಾಗಿ ತಕ್ಕ ಕ್ರಿಯೆಗಳಿಲ್ಲದಿದ್ದರೆ ಆ ನಂಬಿಕೆ ನಿಷ್ಪ್ರಯೋಜನವಾದದ್ದು. ಮತ್ತೊಂದು ಭಾಷೆಯಲ್ಲಿ ಅದು ನಮಗೆ ನಾಚಿಕೆ ಹುಟ್ಟಿಸುವಂಥದ್ದು. ಈಗ ನಾನು ನಂಬಿದ್ದೇನೆ, ಯೇಸು ಸ್ವಾಮಿ ಮಗನಾಗಿದ್ದೇನೆ, ಇದು ಎಕ್ಸಾಂಪಲ್, ನಾನು ಸೇವಕನಾಗಿದ್ದೇನೆ. ನನ್ನ ಸೇವಕ ತಕ್ಕಂತ ಕಾರ್ಯಗಳು ನನ್ನಲ್ಲಿ ಇಲ್ಲದಿದ್ದರೆ ಜನರು ನೋಡಿ ನನಗೆ ನಾಚಿಕೆ ಆಗ್ತದೆ, ನಾಚಿಕೆ ಹುಟ್ಟಿಸುವಂಥದ್ದು ಇದೆ. ಅದಕ್ಕಾಗಿ ವಿಶ್ವಾಸಿ ತಕ್ಕಂತ ಕ್ರಿಯೆಗಳಿರಬೇಕು. ಸೇವಕನ ತಕ್ಕಂತ ಕ್ರಿಯೆಗಳಿದ್ದಾಗ ಅದು ಪ್ರಯೋಜನ. ಆ ತಕ್ಕ ಕ್ರಿಯೆಗಳಿಲ್ಲದಿದ್ದರೆ ಏನಾಗ್ತದೆ? ಏನು ಪ್ರಯೋಜನವಾಗುವುದಿಲ್ಲ. ಮತ್ತು ಅದೆಂತ ಅದು ಅವನನ್ನು ರಕ್ಷಿಸಲಿಕ್ಕೆ ಆಗುವುದಿಲ್ಲ. ರಕ್ಷಣೆ ಅಂದ್ರೆ ಪ್ರಸ್ತುತ ಕಾಲದಲ್ಲಿ, ಭೂತಕಾಲಕ್ಕೆ ಹೋಗ್ಬೇಡ್ರಿ, ಪ್ರಸ್ತುತ ಕಾಲ ಅನುದಿನದ ನಮ್ಮ ಜೀವನದಲ್ಲಿ ಉಂಟಾಗುವಂತ ರಕ್ಷಣೆಯನ್ನು ನಾವು ಕಳೆದುಕೊಳ್ತೇವೆ. ಅದು ರಕ್ಷಿಸ್ಲಿಕ್ಕೆ ಆಗುವುದಿಲ್ಲ. ಮತ್ತೆ 20ನೇ ವಚನದಲ್ಲಿ ಓದಿದ್ವಲ್ಲ, 20ನೇ ವಚನದಲ್ಲಿ ಅಪ್ರಯೋಜಕನೇ ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ, ಅದು ನಿಷ್ಪ್ರಯೋಜನ, ಅದು ವ್ಯರ್ಥವಾಗಿದೆ ಅಂತೇಳಿ ವಾಕ್ಯ ಭಾಗದಲ್ಲಿ ನಾವು ಗಮನಿಸ್ತೇವೆ. ಮತ್ತು 20ನೇ ವಚನ ಓದಿದ್ವಲ್ಲ, 26ನೇ ವಚನದಲ್ಲಿ ಆತ್ಮವಿಲ್ಲದ ದೇಹವು ಸತ್ತದ್ದಾಗಿರುವ ಪ್ರಕಾರವೇ ಕ್ರಿಯೆಗಳಿಲ್ಲದ ನಂಬಿಕೆಯು ಸತ್ತದ್ದೇ. ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದೇ. ಅದಕ್ಕಾಗಿ ನಮ್ಮ ನಂಬಿಕೆಗೆ ಕ್ರಿಯೆಗಳಿದ್ದಾಗ ಆ ನಂಬಿಕೆಗೆ ಜೀವ ಬರ್ತದೆ, ಆ ನಂಬಿಕೆಗೆ ಶಕ್ತಿ ಬರ್ತದೆ. ಆ ನಂಬಿಕೆ ಯಾವ ಕ್ರಿಯೆಗಳಿದ್ದಾಗ ಅದು ನಿಷ್ಪ್ರಯೋಜನವಾದದ್ದು, ಅದು ನಾಚಿಕೆ ಹುಟ್ಟಿಸುವಂಥದ್ದು, ಅದು ವ್ಯರ್ಥವಾದದ್ದು, ಅದು ಸತ್ತಂಥದ್ದು. ಇಂಥ ನಂಬಿಕೆ ನಮ್ಮಲ್ಲಿ ಇರಬಾರ್ದು. ನಮ್ಮ ನಂಬಿಕೆಗೆ ತಕ್ಕ ಕ್ರಿಯೆಗಳು ಜೋಡಿಸುವಾಗ ಅದು ನಮಗೆ ಪ್ರಯೋಜನವಾಗ್ತದೆ. ಅನುದಿನವೂ ನಮ್ಮ ಜೀವನದಲ್ಲಿ ಈ ಲೋಕದ ಮಾಲಿನ್ಯದಿಂದ, ಸೈತಾನನ ಶೋಧನೆಗಳಿಂದ ನಾವು ತಪ್ಪಿಸಿಕೊಂಡು ರಕ್ಷಿಸಲ್ಪಡ್ತಾ ಇರ್ತೇವೆ. ಮತ್ತು ಅದು ನಿಷ್ಪ್ರಯೋಜನವಾಗುವುದಿಲ್ಲ, ಅದು ಸತ್ತಂತ ಸ್ಥಿತಿಯಲ್ಲಿ ಇರುವುದು, ಅದು ಜೀವವುಳ್ಳಂತ ನಂಬಿಕೆ ಆಗಿರ್ತದೆ. ಇಂಥ ನಂಬಿಕೆ
ಇಂಥ ನಂಬಿಕೆ ತಕ್ಕಂತ ಕ್ರಿಯೆಗಳು ನಮ್ಮಲ್ಲಿರಬೇಕು. ಬರೀ ನಂಬಿಕೆ ಮಾತ್ರ ಸಾಲದು, ತಕ್ಕ ನಡತೆ, ನಂಬಿಕೆ ತಕ್ಕಂತ ನಡತೆ ನಮ್ಮಲ್ಲಿ ಇರಬೇಕಂತೇಳಿ ಯಾಕೋಬನು ಇಲ್ಲಿ ತಿಳಿಸಿದ್ದಾನೆ. ಆಮೇಲೆ ಕ್ರಿಯೆಗಳಿಲ್ಲದಂತ ನಂಬಿಕೆಯನ್ನು ನಿಷ್ಪ್ರಯೋಜನವಾದದ್ದು, ಅದು ರಕ್ಷಿಸ್ಲಿಕ್ಕೆ ಆಗುವುದಿಲ್ಲ, ಅದು ವ್ಯರ್ಥವಾದದ್ದು, ಅದು ಸತ್ತದ್ದು. ಆದರೆ ಕ್ರಿಯೆಗಳಿರುವಂತ ನಂಬಿಕೆ ಏನಾಗ್ತದೆ, ಒಬ್ಬ ವ್ಯಕ್ತಿಯಲ್ಲಿ ನಂಬಿಕೆ ಮತ್ತು ಕ್ರಿಯೆಗಳಿರುವಾಗ ಅವನು ಅನುದಿನದ ತನ್ನ ಜೀವನದಲ್ಲಿ ಅವನು ರಕ್ಷಿಸಲ್ಪಡ್ತಾ ಇರ್ತಾನೆ. ಪ್ರಸ್ತುತ ಕಾಲ ರಕ್ಷಣೆ, ಪ್ರೆಸೆಂಟ್ ರಕ್ಷಣೆ, ಮತ್ತು ಅದು ದೇವರನ್ನು ಪ್ರೀತಿಸುವಂಥದ್ದು. ನಾನು ಮುಂದೆ ಹೇಳ್ತೇನೆ ವಿಷಯಗಳು. ಕ್ರಿಯೆಗಳಿರುವಂತ ನಂಬಿಕೆ ಏನು, ಅವನ ರಕ್ಷಣೆಗೆ ಕಾರಣವಾಗ್ತದೆ. ಎರಡು, ದೇವರನ್ನು ಪ್ರೀತಿಸಲಿಕ್ಕೂ ಕಾರಣವಾಗ್ತದೆ. ಮತ್ತು ಸಹೋದರ ವಿಷಯದಲ್ಲಿ ಅದು ಪ್ರಯೋಜನಕರವಾಗಿರ್ತದೆ. ಮತ್ತು ಜೀವನದಲ್ಲಿ ಪರಿಶುದ್ಧತೆ, ಪ್ರವರ್ತನೆಯನ್ನು ತೋರ್ಪಡಿಸುವಂಥದ್ದು ಕ್ರಿಯೆಗಳಲ್ಲಿರುವಂತ ನಂಬಿಕೆ. ಎರಡು ಹೇಳಿದ್ನಲ್ಲ, ಕ್ರಿಯೆಗಳಿಲ್ಲದಂತ ನಂಬಿಕೆ ಏನು, ಅದು ನಿಷ್ಪ್ರಯೋಜನವಾದದ್ದು, ಅದು ರಕ್ಷಿಸ್ಲಿಕ್ಕೆ ಆಗುವುದಿಲ್ಲ, ಅದು ವ್ಯರ್ಥವಾದದ್ದು, ಅದು ಸತ್ತಂತ ನಂಬಿಕೆ. ಆದರೆ ಕ್ರಿಯೆಗಳೊಂದಿಗೆ ಇರುವಂತ ನಂಬಿಕೆ ಅದೇನು, ರಕ್ಷಿಸುವಂಥದ್ದು. ಯಾವುದರಿಂದ? ಪ್ರಸ್ತುತ ಕಾಲದಿಂದ, ಅನುದಿನದ ನಮ್ಮ ಜೀವನದಲ್ಲಿ ಈ ಲೋಕದ ಮಾಲಿನ್ಯದಿಂದ, ಸೈತನ ತಂತ್ರಗಳಿಂದ ನಮ್ಮ ರಕ್ಷಿಸುವಂಥದ್ದು. ಅಷ್ಟು ಮಾತ್ರವಲ್ಲ, ಕರ್ತನನ್ನು ಪ್ರೀತಿಸುವಂಥದ್ದು. ಮತ್ತು ನಮ್ಮ ಪ್ರವರ್ತನೆಯಲ್ಲಿ ಕೂಡ ಏನಾಗ್ತೇವೆ, ನಾವು ಪರಿಶುದ್ಧರಾಗಿ ಕಾಣಿಸ್ಕೊಳ್ತೇವೆ. ಮತ್ತು ಕರ್ತನ ವಿಷಯದಲ್ಲಿ ಸೇವೆ ಮಾಡುವಂತವರು ಕೂಡ ನಾವಾಗಿರ್ತೇವೆ. ಇದು ಕ್ರಿಯೆಗಳಿರುವಂತ ನಂಬಿಕೆ. ಅದಕ್ಕಾಗಿ ಪ್ರೇರೆ ಈ 14ನೇ ವಚನದಿಂದ 26ನೇ ವಚನದವರೆಗೂ ಸುಮಾರು ಒಂದು 5 ವಿಷಯಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಎಷ್ಟು ಉಳ್ಳವನಾಗಿದೆ. ಇವತ್ತಲ್ಲ, ಮುಂದಿನ ವಾರದಲ್ಲಿ ಅದನ್ನು ವಿಷಯ ತಿಳಿಸಿ ನಾನು ಮುಗಿಸ್ತೇನೆ. ಈ 14ನೇ ವಚನದಿಂದ 26ನೇ ವಚನದವರೆಗೂ ಪ್ರಾಮುಖ್ಯವಾಗಿ 5 ಸಂಗತಿಗಳು. ಒಂದು, ಕ್ರಿಯೆಗಳಿರುವಂತ ನಂಬಿಕೆ ರಕ್ಷಿಸುತ್ತದೆ. ಇದರ ಬಗ್ಗೆ ಆಲೋಚನೆ ಮಾಡ್ತೇವೆ. ಅದು ಹೇಗೆ ಅಂತೇಳಿ ನಾವು ಮುಂದೆ ಆಲೋಚನೆ ಮಾಡ್ತೇವೆ. ಕ್ರಿಯೆಗಳಿರುವಂತ ನಂಬಿಕೆ ರಕ್ಷಿಸುವಂಥದ್ದು. ಎರಡನೇದು, ಕ್ರಿಯೆಗಳಿರುವಂತ ನಂಬಿಕೆ ಪ್ರವರ್ತನೆಯಲ್ಲಿ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಕಾರಣವಾಗ್ತದೆ. ಯಾರಲ್ಲಿ ಕ್ರಿಯೆಗಳಿಂದ ನಂಬಿಕೆ ಕೂಡಿರ್ತದೋ ಅವನು ಪರಿಶುದ್ಧನಾಗಿಯೂ ಪ್ರಾಮಾಣಿಕನಾಗಿಯೂ ಅವನು ಪ್ರವರ್ತನೆಯಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಇದೆರಡನೇ ವಿಷಯ. ಇದರ ಬಗ್ಗೆ ಮುಂದೆ ನಾವು ಆಲೋಚನೆ ಮಾಡ್ತೇವೆ. ಮೂರನೇದಾಗಿ, ಕ್ರಿಯೆಗಳು ಪ್ರೀತಿ ತೋರಿಸ್ತದೆ. ಯಾರಲ್ಲಿ? ಕರ್ತನ ವಿಷಯದಲ್ಲಿ. ಕರ್ತನನ್ನು ಪ್ರೀತಿಸುವಂಥದ್ದು. ಕ್ರಿಯೆಗಳಿರುವಂತ ನಂಬಿಕೆ ಕರ್ತನಿಗೆ ಪ್ರೀತಿ ತೋರಿಸ್ತದೆ. 4, ಕ್ರಿಯೆಗಳು ಇರುವಂತ ನಂಬಿಕೆ ಅದು ಪ್ರಯೋಜನಕರ. ಯಾರಿಗೆ? ಸಹೋದರರಿಗೆ. ಸಹೋದರ ವಿಷಯದಲ್ಲಿ ನಿನ್ನ ಕ್ರಿಯೆಗಳಿರುವಂತ ನಂಬಿಕೆ ಎಷ್ಟೋ ಪ್ರಯೋಜನಕರವಾಗ್ತದೆ. ಆ ವಿಷಯಗಳೆಲ್ಲ ವಾಕ್ಯದಲ್ಲಿ ಆಲೋಚನೆ ಮಾಡ್ತೇವೆ. 4ನೇ ವಿಷಯ, ಕ್ರಿಯೆಗಳಿರುವಂತ ನಂಬಿಕೆ ಪ್ರಯೋಜನಕರವಾದ ಸಹೋದರ ವಿಷಯದಲ್ಲಿ. 5ನೇ ವಿಷಯ, ಕ್ರಿಯೆಗಳಿರುವಂತ ನಂಬಿಕೆ ಸೇವೆಯಲ್ಲಿ ಅದು ಪ್ರೋತ್ಸಾಹ ಕೊಡ್ತದೆ. ಕ್ರಿಯೆಗಳಿರುವಂತ ನಂಬಿಕೆ ಸೇವೆಯಲ್ಲಿ ಸೇವೆ ಮಾಡುವಂತವ್ರ ವಿಷಯದಲ್ಲಿ ಅದು ಪ್ರೋತ್ಸಾಹಿಸುವಂಥದ್ದು, ಬಲಪಡಿಸುವಂಥದ್ದಾಗುತ್ತೆ. ಅದಕ್ಕಾಗಿ ಈ 5 ವಿಷಯಗಳನ್ನು ಕರ್ತನ ಚಿತ್ತವಾದ್ರೆ ನಾವು ಮುಂದಿನ ವಾರದಲ್ಲಿ ನಾವು ಆಲೋಚನೆ ಮಾಡ್ತೇವೆ. ಈ ವಾಕ್ಯವನ್ನು ಪದೇ ಪದೇ ನೀವು ಓದಿಕೊಂಡು ಬರ್ರಿ. ದೇವರ ಆತ್ಮನ ನಾವೇನು ಯಾಕೋಬ ಕ್ರಿಯೆಗಳಿಗೂ ಪೌಲನು ಕ್ರಿಯೆಗಳಿಗೂ ವ್ಯತ್ಯಾಸವನ್ನು ಗಮನಿಸಿದ್ದೇವೆ. ಉಪದೇಶ ಒಂದು. ಓಕೆ, ಪವಿತ್ರವಾದಂತ ಹೃದಯದಿಂದ ಮಾಡ್ತೇವೆ ಮತ್ತು ದೇವರ ಕೃಪೆಯಿಂದ ಮಾಡ್ತೇವೆ ಮತ್ತು ಕ್ರಿಸ್ತನನ್ನು ಸಂತೋಷ ಪಡಿಸಬೇಕಂತೇಳಿ ಕಾರ್ಯಗಳು, ಇಂಥ ಕಾರ್ಯಗಳು ನಮ್ಮಲ್ಲಿ ಇರಬೇಕು. ಸ್ವಂತ ಪ್ರಯತ್ನಗಳು ನಮ್ಮಲ್ಲಿ ಇರಬಾರ್ದು. ಮತ್ತು ಕ್ರಿಯೆಗಳಂತ ನಂಬಿಕೆ ಏನು? ಅದು ನಿಷ್ಪ್ರಯೋಜನವಾದದ್ದು, ಅದು ರಕ್ಷಿಸ್ಲಿಕ್ಕೆ ಆಗುವುದಿಲ್ಲ, ಅದು ವ್ಯರ್ಥವಾದದ್ದು, ಅದು ಸತ್ತದ್ದು. ಕ್ರಿಯೆಗಳಿರುವಂತ ನಂಬಿಕೆ ಅದು ಪ್ರಯೋಜನಕರ, ಪ್ರೀತಿ ತೋರಿಸುವಂಥದ್ದು, ಅದು ಸೇವೆ ಮಾಡುವಂಥದ್ದು, ಪ್ರವರ್ತನೆಯಲ್ಲಿ ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಸಹಾಯ ಮಾಡ್ತದೆ. ಅದಕ್ಕಾಗಿ ಈ ವಿಷಯಗಳನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಂಡು ನಾವು ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸೋಣ. ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರ ಆತ್ಮನು ನಮ್ಮೆಲ್ಲರೂ ಸಹಾಯ ಮಾಡಲಿ. ದೇವರು ಕೊಟ್ಟಂತ ಮಾತುಗಳು ಮುಗಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ ತಿಳಿಸ್ತೇನೆ. ಎಲ್ಲರಿಗೂ ಧನ್ಯವಾದ.